ಮುಖ್ಯಮಂತ್ರಿಗಳು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಅವ್ರಿಗೆ ಮುಂಚೆಯಿಂದನೂ ಪರಮ ಪೂಜ್ಯರ ಆಶೀರ್ವಾದ ಇತ್ತು. ಆ ಪ್ರಕಾರವಾಗಿ ಅಧಿಕಾರ ಸ್ವೀಕಾರ ಮಾಡಿ ಪ್ರಪ್ರಥಮವಾಗಿ ಅಜ್ಜಯ್ಯನ ಗತಿಗೆಗೆ ಬಂದು ಪುನಃ ಅವರ ಆಶೀರ್ವಾದವನ್ನು ಪಡೆದು ಇವತ್ತೆಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ಎಲ್ಲ ಸಾರ್ವಜನಿಕರನ್ನ ದರ್ಶನ ಮಾಡಿ ಇಲ್ಲಿಂದ ಈಗ ಬೆಂಗಳೂರು ನಿರ್ಗಮಿಸ್ತಿದ್ದಾರೆ. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಈ ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತಕ್ಕಂಥ ಭಾವನೆ ಎಲ್ಲರಲ್ಲೂ ಇದೆ. ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೆ ಒಳ್ಳೆ ಮಳೆ ಬೆಳೆ ಎಲ್ಲ ಆಗ್ತದೆ. ಅವ್ರ ನೇತೃತ್ವದಲ್ಲಿ ಈ ಸರ್ಕಾರ ಸದೃಢವಾಗಿ ಕೆಲಸ ಮಾಡ್ತದೆ. ನಂದೇನೂ ಗೊತ್ತಿಲ್ಲ, ಅಜ್ಜಯ್ಯನ ಆಶೀರ್ವಾದ ಯಾವಾಗಲೂ ಇರುತ್ತೆ ನನಗೆ. ಹಾಂ, ಇದೆಲ್ಲ ಆಗಿತ್ತು, ನೋಡೋಣ, ಅದನ್ನು ನೋಡೋಣ. ಆಶೀರ್ವಾದ ಸೆಕೆಂಡ್ ರೌಂಡ್ ಆಗುತ್ತೆ, ಅಲ್ಲ ಸೆಕೆಂಡ್ ರೌಂಡ್ ಆಗುತ್ತೆ, ಸೆಕೆಂಡ್ ರೌಂಡ್. ಅದು ಕೇಳಕ್ಕೆ ಹೋಗಲಿಲ್ಲ. ಈಗ ನೀವು ಅಲ್ಲಿ ನೋಡೋದ್ರಿಂದ ಕಾಣಿಸುತ್ತೆ, ಅಜ್ಜಯ್ಯನವರು ಪಕ್ಕಕ್ಕೆ ಕೊಂಡಿಸ್ಕೊಂಡು ಇಲ್ಲ, ಬೇರೆ ಏನು ಮಾತು, ಎಲ್ಲ ಮಾಜಿ ಶಾಸಕರು ಮಾಜಿ ಶಾಸಕರಿದ್ರು, ಎಲ್ಲ ಮಾಡೋದು. ರಾಜಕೀಯ ಚರ್ಚೆ ಮಾಡಿಲ್ಲ. ಇವತ್ತು ಕ್ಷೇತ್ರಕ್ಕೆ ಬಂದಿದ್ರು, ಅದಕ್ಕೋಸ್ಕರ ಪ್ರಥಮವಾಗಿ ಮುಖ್ಯಮಂತ್ರಿಗಳಾದಮೇಲೆ ಇಲ್ಲಿ ದೇವರ ದರ್ಶನ ಮತ್ತು ಅಜ್ಜಯ್ಯನವರ ಆಶೀರ್ವಾದನ ಪಡೆದು ಹೋಗ್ತಾ ಇದ್ದಾರೆ ಅಷ್ಟೇ. ಅದ್ಯಾವುದೂ ಚರ್ಚೆ ಆಗಿಲ್ಲ. ಯಾರು ಸ್ವಲ್ಪ ಯಾರು ಹೇಳಿದಾರೆ ಅದನ್ನು? ಸಭೆ SC ST ಇದು ಸಭೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ಕುಡಿದು ಬಂದ್ಬಿಟ್ಟು ನಿನಗೆ ಓಟ್ ಹಾಕಿದ್ದಕ್ಕೆ ನಾವು ಹೊಡ್ಕೋಬೇಕು ಅಂತೇಳಿ ಅವನು ರೌಡಿ ಲಿಸ್ಟಲ್ಲಿದ್ದಾನೆ. ಅದಕ್ಕೆ ನಾನು ಅಧಿಕಾರಿಗಳಿಗೆ ಏನು ಹೇಳಿದೆ, ಅವನು ಆಚೆ ಕಳಿಸ್ರಿ, ಮೀಟಿಂಗ್ ಮಾಡಬೇಕು ಅಂತ. ಅಷ್ಟು ಬಿಟ್ಟರೆ ಯಾವುದೂ ಇಲ್ಲ. ಯಾರು ಹೇಳಿದರು? ಅಲ್ಲೇ ಇದ್ರಲ್ಲ ಸಮಾಜದವರೆಲ್ಲ ಅಲ್ಲೇ ಇದ್ರು. ಅವ್ನು ಯಾರೋ ಒಬ್ಬ ಕುಡುಕ, ಅವ್ನು ಸರಿ ಇಲ್ಲದೆ ಹಂಗೆ ಕೂಗಾಡಿದ್ದಕ್ಕೆ ಅದನ್ನೇ ಒಂದು ಪ್ರಚಾರ ಮಾಡಿದ್ರೆ ನನಗೆ ಕೇಳಲ್ಲ. ಗೊತ್ತಿಲ್ಲ ನನಗೆ. ನೋಡ್ರಿ, ಹಣೆ ಬರೋಕ್ಕೆ ಹೊಣೆ ಯಾರು ಅಲ್ಲ. ಯಾವ ಷಡ್ಯಂತ್ರ ಮಾಡಲಿ, ನನ್ನ ಹಣೆಯಲ್ಲಿ ಏನಾಗಬೇಕು ಅಂತ ಬರ್ದಿದೆ ಅದು ಆಗ್ತದೆ. ಒಂದು ಹೇಳ್ತೀನಿ ಕೇಳಿ, ಯಾವತ್ತು ನಾನು ಯಾವುದೇ ಜಾತಿ ಇದು ಮಾಡ್ತಕ್ಕಂಥನಲ್ಲ. ನನ್ನ ಮನೆಗೆ ದೇವ್ರ ಮನೆ ಒಂದು ಬಿಟ್ಟು ಎಲ್ಲ ಸಮಾಜದವರು ಬರ್ತಾರೆ, ಮುಸಲ್ಮಾನ್ ಸಮಾಜದವರು ಬರ್ತಾರೆ, ಹಿಂದುಳಿದವರು, ಪರಿಶಿಷ್ಟರು ಎಲ್ಲರನ್ನೂ ಸರಿ ಸಮಾನವಾಗಿ ಕಾಣ್ತೇನೆ. ನನ್ನ ಕ್ಷೇತ್ರದ ಜನರಿಗೂ ಗೊತ್ತಿದೆ. ಯಾರೋ ಮಾಡಿದ್ದಕ್ಕೆ ನಾನು ಹೊಣೆಯಲ್ಲ, ಅದನ್ನು ಬಿಟ್ಬಿಡಿ. ಯಾಕೆ ಅದನ್ನು ಇನ್ನೂ ಟೈಮ್ ಇದೆ, ಇನ್ನೂ ಟೈಮ್ ಇದೆ. ಈಗ ಸಾಕಷ್ಟು ಅನುದಾನ ಇದೆ, ಕೆಲಸ ಮಾಡ್ತಾ ಇದ್ದೀನಿ. ಹಾಂ, ಥ್ಯಾಂಕ್ ಯು.